ಎಲ್ಲ ಊರಲ್ಲೂ ಮನೆಯಲ್ಲೂ ಬೀದಿಯಲ್ಲೂ ಡಯಾಲಿಸಿಸ್ ಮಾಡಿಸ್ಕೊಡುವಂತ ಪೇಷಂಟ್ಗಳನ್ನ ಈ ನನ್ನ ಸರ್ಕಾರ ಮಾಡಿಕೊಟ್ಟಿದ್ದಾಣ. ಈ ಸರ್ಕಾರದ ಗ್ಯಾರಂಟಿ ಏನಂತಂದ್ರೆ ಡಯಾಲಿಸಿಸ್ ಗ್ಯಾರಂಟಿಯನ್ನ ನನ್ನ ಚಿಕ್ಕಬಳ್ಳಾಪುರದ ಜನಕ್ಕೆ ಕೊಟ್ಟಿದ್ದಾಳೆ. ನನಗೆ ನಿಜಕ್ಕೂ ನನ್ನೆಲ್ಲ ಈ ಜನಗಳು ಏನ್ ಬಂದಿದ್ದಾರೆ ಯಾವುದೇ ಆಮಿಷಗಳಿಂದಿಲ್ಲ, ಯಾವುದೇ ಲಾಭಕ್ಕೊಳಗಾಗಿಲ್ಲ, ನಮಗೊಂದು ಚೂರು ನೀರು ಕೊಡ್ರಪ್ಪ ಅಂತ ಕೇಳಕ್ಕೆ ಆರ್ತನಾದ ಇಡಕ್ಕೆ ಬಂದಿರೋ ನನ್ನ ಜನಗಳ ಮತ ಇವ್ರಿಗೆ ಯಾರಿಗೂ ಈ ಒಂದು ಮುಕ್ತ ಮನಸ್ಸುಗಳು ಸರ್ಕಾರಗಳಿಗೆ ನನ್ನ ಸರ್ಕಾರವನ್ನು ನನ್ನ ಜನಗಳನ್ನ ಪ್ರತಿನಿಧಿಸುವಂತ ಶಾಸಕರಿಗೆ ಯಾಕೆ ಕಾಣಿಸ್ತಾರೆ ಅಂತ ಗೊತ್ತಿಲ್ಲ. ಇದೇ ಪ್ರದೀಪ್ ಈಶ್ವರ್ ಅವರು ಎಲ್ಲ ಎಲೆಕ್ಷನ್ ಮೊದಲು 10 ಹಲವು ವಿಡಿಯೋಗಳನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಏನ್ ಕಾಯಿಲೆ ಬರುತ್ತೆ, ಏನ್ ತೊಂದರೆ ಆಗುತ್ತೆ ಅಂತ ಜನಗಳಿಗೆ ಸವಿವರವಾಗಿ ಹೇಳ್ತಾ ಇದ್ದಂತಹ ಮೆಡಿಕಲ್ ಮೇಸ್ಟ್ರು ಇವತ್ತು ಜಾಣ ಮೌನವನ್ನ ಒಂದು ಆವರಿಸ್ಕೊಂಡಿದ್ದಾರೆ. ಜೊತೆಗೆ ಹೇಳ್ತಾರೆ ಒಳ್ಳೆ ನೀರು ತರಬೇಕಂದ್ರೆ ನನಗೆ ಪವರ್ ಕೊಡಿ, ಪವರ್ ಅಂತ. ಇನ್ನೇನ ಪವರ್? ಅತ್ಯುತ್ತಮವಾದ ಪವರ್ ನೋಡಿ. ಬರೀ ಶಾಸಕರಾಗಿ ಯಲಹಂಕವನ್ನ ಮತ್ತೊಬ್ಬ ಕೆಂಪೇಗೌಡರು ಅಂತ ಹೇಳ್ತಾ ಅಂತ ಒಂದು ಅಷ್ಟೊಂದು ಕೆಲಸ ಮಾಡಿದಂತಹ ಆ ಶಾಸಕರನ್ನು ನೋಡಿ, ಇಲ್ಲೇ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಿಮ್ಮದೇ ವಯಸ್ಸಿನ ನನ್ನ ಬಿಜೆಪಿ ಶಾಸಕರನ್ನ ನೋಡಿ, ಅಷ್ಟೇ ಅಲ್ಲದೆ ನೆಲಮಂಗಲದಲ್ಲಿ ಒಬ್ಬ ದಲಿತ ಶಾಸಕ ಕಾಂಗ್ರೆಸ್ ಅವರೇ ಇರ್ಬೋದು, ನೀರು ಬೇಡ ಅಂತ ಹೇಳಿದ ಅಂತಹ ಶಾಸಕನನ್ನು ನೋಡಾದ್ರೂ ನನ್ನ ಶಾಸಕನಿಗೆ ಬುದ್ಧಿ ಬರಲಿಲ್ಲ ಅಂತ ನನ್ನ ಜನ ಮೌನವಾಗಿ ರೋಧಿಸ್ತಾ ಇದ್ದಾರಣ್ಣ. ಬಹುಶಃ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅವಾಗ ಕಾಂಗ್ರೆಸ್ಸಿನ ಶಾಸಕರು, ನಾನು ಇದ್ದೆ ಅಸೆಂಬ್ಲಿಯಲ್ಲಿ, ಅವ್ರು ಮಾತಾಡ್ತಾ ಹೇಳಿದ್ರು, ಕಣ್ಣೀರು ಸುರಿಸ್ಕೊಂಡ ಹೇಳಿದ್ರು ಅವರು, ನಮಗೆ ಚಿಕ್ಕಬಳ್ಳಾಪುರ ಕೋಲಾರ ಭಾಗದಲ್ಲಿ ನಮಗೆ ಕುಡಿಯೋಕೆ ನೀರಿಲ್ಲ, 1500 ಅಡಿ ನೀರು ಹೋದ್ರೂ ಕೂಡ ನಮ್ಗೆ ನೀರು ಸಿಗ್ತಾ ಇಲ್ಲ, ನಿಮ್ಮ ಬೆಂಗಳೂರವರ ಮೂತ್ರದ ನೀರನ್ನಾದ್ರೂ ನನಗೆ ಕೊಡ್ರಿ ಅಂತ ಹೇಳಿ ಹೋಗರ್ದು. ಬಹುಶಃ ಅವ್ರಿಗೂ ಕೂಡ ಈ ಕಲ್ಪನೆ ಇರ್ಲಿಲ್ಲ ಹಿಂಗೆ ಆಗ್ತದೆ ಅಂತ ಹೇಳಿ. ಅವ್ರಿಗೇನು ಅಂತಂದ್ರೆ ಶುದ್ಧವಾಗಿ ನೀರು ಕೊಡ್ತಾರೆ, ಕೆರೆಗೆ ಬಂದ್ಮೇಲೆ ಅಂತರ್ಜಲ ಜಾಸ್ತಿ ಆಗ್ತದೆ, ನಮ್ಮ ಬದುಕು ಬಂಗಾರ ಆಗ್ತದೆ ಅಂತೇಳಿ ಅವ್ರು ಅನ್ಸ್ಕೊಂಡಿದ್ರು. ನಾವು ಕೂಡ ಅವ್ರಿಗೆಲ್ಲ ಬೆಂಬಲ ಕೊಟ್ವಿ, ಏನು ಈ ಬೆಂಗಳೂರು ನೀರು ತಾನೇ ಫಿಲ್ಟರ್ ಮಾಡಿ ಕಳ್ಸೋಣ ಅಂತೇಳಿ. ಅದು ನಿಧಾನವಾಗಿ ಈಗ ಸ್ಪೀಕರ್, ಅದೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳ್ತಾರೆ, ನಾನು ಮಹಾ ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ, ನಾನು ಕೋಲಾರ ಜನಗೆ ವಿಷ ಉಣಿಸುವಂತ ಕೆಲಸ ಮಾಡಿದೆ ಅಂತೇಳಿ ಪಶ್ಚಾತ್ತಾಪವನ್ನು ಪಡ್ತಾವೆ. ನಮಗೂ ಕೂಡ ಮೊದಲು ಅನಿಸಿಲ್ಲ. ಪ್ರಾರಂಭದಲ್ಲಿ ಯಾವುದೇ ಸರ್ಕಾರ ಈ ಒಂದು ಯೋಜನೆ ಅಂತಂದಾಗ ನಾವೆಲ್ಲ ಖುಷಿ ಪಟ್ಟರು. ಯಾಕಂದ್ರೆ ನೀರನ್ನು ಶುದ್ಧೀಕರಿಸಿ ಮಾಡಿ ಕೆರೆಗೆ ಬಿಟ್ರೆ ಅಂತರ್ಜಲ ಏನೋ ಜಾಸ್ತಿ ಆಯ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇರ್ಬೋದು, NGT ಹೋಗಿ NGT ಅವರು ಕೂಡ ತನಿಖಾ ತಂಡಗಳನ್ನು ಮಾಡಿ ತನಿಖೆ ಮಾಡಿಸಿದ್ದಾರೆ. ಈ ಏನು ಕೆರೆ ನೀರಿದೆಯಲ್ಲ, ಈ ಕೆರೆ ನೀರು ಹೋಗಿ ಅಂತರ್ಜಲದಿಂದ ಮೇಲೆ ಬರ್ತಕ್ಕಂಥ ನೀರು ಕೂಡ ಕುಡಿಯೋಕೆ ಯೋಗ್ಯತೆ ಅಲ್ಲ, ಕೆರೆ ನೀರಲ್ಲ. ಇದೇನು ಭೂಮಿ ಒಳಗಡೆ ಹೋಗಿ ಬೋರ್ವೆಲ್ಲಿಂದ ಆಚೆಗೆ ಬರ್ತದೆ, ಆ ನೀರು ಕೂಡ ನೇರವಾಗಿ ಕುಡಿಯೋಕೆ ಅರ್ಹ ಇಲ್ಲ. ಅದರಲ್ಲಿ ಅನೇಕ ತರದ ರಾಸಾಯನಿಕಗಳು ಮಿಶ್ರಣ ಆಗಿದೆ. ಇದರಿಂದ ಅನೇಕ ರೋಗ ರುಜಿನಗಳು ಬರ್ತದೆ, ಬಹಳ ಪ್ರಮುಖವಾಗಿ ಕ್ಯಾನ್ಸರ್, ಕಿಡ್ನಿ. ನೋಡ್ರಿ, ನಾವು ಮನುಷ್ಯ ಆರೋಗ್ಯವಾಗಿ ಇರಬೇಕಾದ್ರೆ 3 ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಆಹಾರ. ಇಷ್ಟಿದ್ರೆ ನಮ್ಗೆ ಯಾವ ಕಾಯಿಲೆನೂ ಬರಲ್ಲ. ವಯಸ್ಸಾದವ್ರು ಅವರೇ ಕೇಳಿ ನೋಡ್ರಿ, ಕೆರೆ ನೀರು ಕುಡಿತಾ ಇದ್ವಿ ನಾವೆಲ್ಲ ಕೂಡ. ದನ ಕರ ಮೇಯ್ಸಕ್ ಹೋದಾಗ ಕೆರೆಯಲ್ಲಿ ಈಜು ಹೊಡಿತಾ ಇದ್ವಿ. ಒಂದ್ ಕಡೆ ದನ ನೀರು ಕುಡಿತಾ ಇದ್ರೆ, ಇನ್ನೊಂದ್ ಕಡೆ ನಾವು ಹಿಂಗಂದ್ಬಿಟ್ಟು ನೀರು ಕುಡಿತಾ ಇದ್ವಿ ಬಗ್ಸಲ್ಲಿ. ಯಾವ ಕಾಯಿಲೆನೂ ಬರ್ತಾ ಇರಲಿಲ್ಲ. ಮಳೆ ನೀರು, ಬಿಸ್ಲೇರಿ ವಾಟ್ರು ಎಲ್ಲ ಸೇರ್ಕೊಂಡು ಮೀನ್ಗೆ ಇರ್ತದೆ. ಫಸ್ಟ್ ನಮ್ಮನ್ನು ಬದುಕಿಸೋದು ನೋಡ್ರಿ ಅಂದ್ರೆ, ಏನೋ ಮೀನ್ ಗೊತ್ತಾ ಇದೆಯಾ ನೀನು ಅಂತ ಹೇಳ್ದೆ ನನಗೆ. ಅಂದ್ರೆ ಈ ತರ ಒಂಥರ ಹಾಸ್ಯಾಸ್ಪದವಾದ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಹೋಗ್ಲಪ್ಪ, ಟೆಕ್ನಾಲಜಿಯಲ್ಲಿ ಟರ್ಷರಿನೂ ಬೇಡ, ಸೆಕೆಂಡ್ರಿ ಬೇಡ, ಮಧ್ಯದಲ್ಲಿ ಏನಾದರೂ ಇದೆಯಾ ಅಂತೇಳಿ. ಇಲ್ಲ ಸರ್, ಟರ್ಷರಿನೇ ಮಾಡಬೇಕು ಅಂತೇಳಿ. ಇವತ್ತು ನಾವು ಏನು ಅನ್ಕೊಂಡಿದ್ವಿ, ಶುದ್ಧ ಕುಡಿಯೋ ನೀರು ಕೊಡ್ತಾರೆ ಅಂತೇಳಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ, ನನ್ನ ಹೆಸರು ಹೇಳ್ಬೇಡಿ ಸರ್, ಟ್ರೀಟೆಡ್ ವಾಟರ್ ಏನಿರ್ತದೆ ಅಲ್ಲಿ ತೋರಿಸ್ತಾರೆ, ಒಂದು ಲ್ಯಾಬ್ ಐತೆ ಅಲ್ಲಿ. ಈಗ ನೀವು ನೀರು ತೋರಿಸಲ್ಲ, ಹಿಂಗಿಲ್ಲ, ಅದು ಬಿಸ್ಲೇರಿ ವಾಟರ್ ತಾನೇ ತೋರಿಸ್ತಾರೆ. ಯಾಕಂದ್ರೆ ಅಲ್ಲಿ ಫಿಲ್ಟರ್ ಮಾಡಿದ್ದು ಪ್ರತಿದಿನ ಲ್ಯಾಬ್ಗೆ ಕಳಿಸ್ತಾರೆ. ರಾತ್ರಿ ಹೊತ್ತು ಏನಾಗ್ತದೆ ಅಂದರೆ, ಹೆಚ್ಚುವರಿ ನೀರು ಪಂಪ್ ಆಗ್ತದಲ್ಲ, ಅದು ಶುದ್ಧೀಕರಣ ಮಾಡಲ್ಲ, ಡೈರೆಕ್ಟ್ ಹಂಗೆ ಪಂಪ್ ಹೊಡಿತಾರೆ. ಅವನು ಹೇಳಿದ ಅಧಿಕಾರಿನೇ, ಸಾರ್ ನೈಟ್ ಹೊಡೆದು ಬಿಡ್ತಾರೆ ಸರ್ ಅಂತೇಳಿ. ನೀನು ಪ್ಯೂರ್ ಫಿಲ್ಟರ್ ಮಾಡಿ ಆ ಕೆರೆಗೇನು ಮಿಕ್ಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ಕೊಳಚೆ ನೀರನ್ನು ಫಿಲ್ಟರ್ ಮಾಡಿದ್ರೆ ನೈಟ್ ಡೈರೆಕ್ಟ್ ಹೊಡಿತಾರೆ. ಆ ನೀರು ಬಂದು ಈ ಕೆರೆಗೆ ಮಿಕ್ಸ್ ಆಗಿ ಇವತ್ತು ಆಗಿರ್ತಕ್ಕಂಥದ್ದು. ಇದು ಅತ್ಯಂತ ಅಪಾಯಕಾರಿಯಾದಂಥ ಕೆಲಸವನ್ನ ಯಾವುದೇ ಸರ್ಕಾರ ಇರಲಿ. ನೀವು ಕೇಳ್ಬೋದು, ಇವತ್ತು ಚಿಕ್ಕಬಳ್ಳಾಪುರಕ್ಕೆ ನೀವು ಬಂದ ಉದ್ದೇಶ
ಮತ್ತು ಇಂದಿನ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ HN ವ್ಯಾಲಿ ಮತ್ತು KC ವ್ಯಾಲಿ ಯಾವ ರೀತಿ ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ಇವತ್ತು ನಮ್ಮ ಸಂದೀಪ್ ರೆಡ್ಡಿ ಅವರು ಇಡೀ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಜವಾಗಲೂ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ನೋಡಿ, ಇದ್ರ ಬಗ್ಗೆ HN ವ್ಯಾಲಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ 2013ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಪೂರ್ವ ಬಜೆಟ್ ಸಭೆ ವಿಧಾನಸೌಧದಲ್ಲಿ. ಅದರಲ್ಲಿ ನಮ್ಮ ಈಗಿನ ಇರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ನಮ್ಮ ಕೃಷ್ಣ ಬೈರೇಗೌಡರು, ರಾಮಲಿಂಗಾರೆಡ್ಡಿ ಅವರಿದ್ದರು. ಅದ್ರ ಜೊತೆಗೆ ನಮ್ಮ ಪಾಂಡವಪುರದ ಪುಟ್ಟಣ್ಣಯ್ಯವರು, ಕೋಡಿಯಲ್ಲಿ ಚಂದ್ರಶೇಖರ್ ಜೊತೆಯಲ್ಲಿ ನಾನು ಒಂದು ಅಧ್ಯಯನ ಮಾಡಿದ್ದೆ. ಈ ಬೆಂಗಳೂರಿನ ಕೊಳಚೇರಿಲು ಹೊಸಕೋಟೆ ತಾಲೂಕಿನ ರೈತರು, ಆನೇಕಲ್ ರೈತರು ನೋಡಿ, ಇದು ಈ ನದಿ ನೀರು ನಮ್ಮ ದಕ್ಷಿಣ ಪಿನಾಕಿನಿಗೆ ಹೋಗ್ತದೆ, ತಮಿಳುನಾಡಿಗೆ ನೀರಿನ ಯೋಜನೆ ಮಾಡಿಕೊಡಿ ಅಂದಾಗ ನಾನು ಯೋಜನೆ ಮಾಡಿಕೊಟ್ಟಾಗ ನೋಡಿ ಇದು ಏನಾಗಿದೆ ಅಂದರೆ, ಈ ಬೆಂಗಳೂರಿನ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ, ಆ ಬೆಂಗಳೂರಿನ ಸುಮಾರು 1.5 ಕೋಟಿ ಜನ ವರ್ಷಕ್ಕೆ 720 ಕೋಟಿ ಉಚ್ಚಯ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಬೆಂಗಳೂರಿನ 1.5 ಕೋಟಿ ವರ್ಷಕ್ಕೆ 720 ಕೋಟಿ ಉಚ್ಚೆ ಮಾಡ್ತಾರೆ. ಸುಮಾರು 1.5 TMC ಕಕ್ಕ ಮಾಡ್ತಾರೆ. 2 TMC ಕಕ್ಕ ಮತ್ತು ಈ ಉಚ್ಚೆಯನ್ನು ಈ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಕೊಡ್ತಕ್ಕಂಥ ಯೋಜನೆಯನ್ನು ರೂಪಕಲ್ಪನೆ ಮಾಡಿದ್ದಾರೆ. ಇದೊಂದು ಎಷ್ಟು ಅವೈಜ್ಞಾನಿಕವಾಗಿದ್ದು ಆಘಾತಕಾರಿಯಾಗಿದ್ದು ಅಂತ ಹೇಳಿದ್ರೆ ನೋಡಿ, ಈ ಎನ್ವಿರಾನ್ಮೆಂಟ್ ಕಾನೂನು ಪ್ರಕಾರ ಈ ನದಿ ಮೂಲಗಳನ್ನು, ಒಳ್ಳೆಯ ಜಲಮೂಲಗಳನ್ನು ಮುಖ್ಯಮಂತ್ರಿ ಮಾಡಿದ್ರು, ಪ್ರಧಾನಮಂತ್ರಿ ಮಾಡಿದ್ರು ಕಾನೂನು ಅಡಿಗೆ ಬರ್ತಾರೆ. ಬಹು ಮುಖ್ಯವಾಗಿ ಇದನ್ನ ಅಡಿಯಲ್ಲಿ ನಾವು ಮುಖ್ಯಮಂತ್ರಿ ಮತ್ತು DK ಶಿವಕುಮಾರ್ ಮತ್ತು ಸಣ್ಣ ನೀರಾವರಿ ಮಂತ್ರಿಗಳ ಮೇಲೆ ಇದು ಕಾನೂನಿನ ವೈಲೇಷನ್ ಮಾಡಿದ್ದಾರೆ ಅಂತಕ್ಕಂಥ ಕಾನೂನನ್ನು ಇದು ಮಾಡ್ತಾ ಇದ್ದೀವಿ. ಈ ಬಗ್ಗೆ 22ನೇ ತಾರೀಕು ಸನ್ಮಾನ್ಯ DC ಅವರು ಸಂಬಂಧಿತ ಎಲ್ಲರನ್ನು ಸಭೆ ಕರೀತಾ ಇದ್ದಾರೆ. ಅದು ಸಭೆ ತೀರ್ಮಾನ ಆಗಲಿ. ಸಾಮಾನ್ಯ ತೀರ್ಮಾನ ಆದಮೇಲೆ ಮುಂದಿನ ಕ್ರಮ ಆ ಪರಿಸರ ಕಾನೂನುಗಳೇ ಇವರು ಮಾಡಿರ್ತಕ್ಕಂಥ ಜಲಮೂಲಗಳನ್ನು ನಾಶ ಮಾಡತಕ್ಕಂಥ ಅವ್ರನ್ನೇ ಕಾನೂನು ಗುರಿಯಾಗಿಟ್ಕೊಂಡು